ನಮಸ್ಕಾರ ಫ್ರೆಂಡ್ಸ್, ನಾವು ಇವತ್ತಿನ ಈ ವಿಡಿಯೋದಲ್ಲಿ 3 ಜುಲೈ ಬುಧವಾರ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ದಿನದಲ್ಲಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ನ ನೋಡೋಣ. ಸೊ ಅದಕ್ಕಿಂತ ಮುಂಚೆ 2 ಜುಲೈ ಮಂಗಳವಾರದ ಟ್ರೇಡಿಂಗ್ ಯಾವ ರೀತಿ ಇತ್ತು, ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅಂತ ನೋಡೋಣ. ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದು ನಿಫ್ಟಿ ನಮ್ಗೆ ಏನಾದರೂ ಸ್ಟಾರ್ಟಿಂಗ್ ಆಫ್ ದ ಡೇನೆ ಅಪ್ ಮೂವ್ ಕೊಡೋಕ್ಕೆ ಶುರು ಆದರೆ ಅಲ್ಲಿ ನಾವು ಕಾಲಲ್ಲಿ ಪೊಸಿಷನ್ ತಗೋಬಹುದು. ಟಾರ್ಗೆಟ್ 23,350 ವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆದರೆ ಸ್ಟಾರ್ಟಿಂಗ್ ಆಫ್ ದ ಡೇನೆ ನಿಫ್ಟಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ತಿದ್ದಂಗೆ ಅಲ್ಲಿಂದ ಪ್ರಾಫಿಟ್ ಬುಕಿಂಗ್ ಬಂತು. ಸೊ ನಿಫ್ಟಿ ಜೊತೆನೆ ನಾವು ಅದರ್ ಇಂಡಸ್ಟ್ರೀಸ್ ಅಲ್ಲೂ ಇಲ್ಲಿ ನಾವು ಪ್ರಾಫಿಟ್ ಬುಕಿಂಗ್ ನ ನೋಡಿದ್ವಿ. ಆದರೆ ನಾವು ನಿಫ್ಟಿನಲ್ಲಿ ಕೆಳಗಡೆ ಫಸ್ಟ್ ಸಪೋರ್ಟ್ ಅಲ್ಲಿ ಕಾಲಲ್ಲಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿದ್ವಿ. ಸೊ ನಿಫ್ಟಿ ನಮ್ಗೆ ಏನಾದರೂ 24,050 ಇಂದ 24,000 ಈ ಲೆವೆಲಲ್ಲಿ ಸಿಕ್ಕರೆ ನಾವು ಕಾಲಲ್ಲಿ ಪೊಸಿಷನ್ ತಗೊಳ್ಳೋಣ ಅಂತ ಡಿಸ್ಕಸ್ ಮಾಡಿದ್ವಿ. ನಿಫ್ಟಿ 24,056 ಡೇ ಲೋನ ಮಾಡಿ ಅಲ್ಲಿಂದನೇ ರಿಕವರಿ ಕಾಣ್ತು. ಆದರೆ ಆ ರಿಕವರಿ ಸಸ್ಟೈನ್ ಆಗದೆ ಎಂಡ್ ಆಫ್ ದ ಡೇ 24,117 ಹತ್ರ ಕ್ಲೋಸಿಂಗ್ನ ಕಂಡಿದೆ. ಸೊ ಇಲ್ಲಿಂದ ಈಗ ನಾವು ಬುಧವಾರ ದಿನದ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನೋಡಬೇಕು ಅಂತಂದ್ರೆ ನಿಫ್ಟಿನಲ್ಲಿ ನಾವು 2 ಇಂಪಾರ್ಟೆಂಟ್ ಲೆವೆಲ್ಸ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಅವು ಯಾವುವು ಅಂತಂದ್ರೆ ಕೆಳಗಡೆ ಅಗೇನ್ 24,050 ಅದು ನಿಫ್ಟಿಯ 5 ಡೇ ಮೂವಿಂಗ್ ಆವರೇಜ್ ಆಗುತ್ತೆ. ಹಾಗೂ ಕೆಳಗಡೆ 23,900. ಸೊ ನಾವು ನಿಫ್ಟಿನಲ್ಲಿ ಇನ್ನು ಬೈ ಅಂಡ್ ಡಿಪ್ಸ್ ಆಗಿ ಟ್ರೇಡ್ ಮಾಡ್ಬೋದು. ಆದರೆ ಬೈ ಅಂಡ್ ಡಿಪ್ಸ್ ಟ್ರೇಡ್ ಮಾಡೋ ಲೆವೆಲ್ ಅಂತಂದ್ರೆ ನಮಗೆ ನಿಫ್ಟಿ 23,950 ಇಂದ 23,900 ಈ ಲೆವೆಲ್ ಸಿಕ್ಕರೆ ಇದು ನಮಗೆ ನಿಫ್ಟಿಯ 10 ಡೇ ಮೂವಿಂಗ್ ಆವರೇಜ್ ಆಗುತ್ತೆ. ಇಲ್ಲಿ ನಾವು 23,850 ಹತ್ರ ಸ್ಟಾಪ್ ಲಾಸ್ನ ಇಟ್ಟು ಸಿ ಪೊಸಿಷನ್ಸ್ನ ತಗೋಬಹುದು. ಸೊ ಇಲ್ಲಿ ಬರೋ ರಿಕವರಿ ನಿಫ್ಟಿನ ಅಗೇನ್ 24,100 ಪ್ಲಸ್ ಅದು 24,200 ಹತ್ರ ಬಂದು ಕ್ಲೋಸಿಂಗ್ ಕೊಡೋ ಚಾನ್ಸಸ್ ಇರುತ್ತೆ. ಇನ್ನೂ ಹೆಚ್ಚಿನ ಅಪ್ ಮೂವ್ ಬರೋ ಚಾನ್ಸಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಇನ್ನು ನಿಫ್ಟಿ ಏನಾದರೂ ಫ್ಲಾಟ್ ಅಥವಾ ಪಾಸಿಟಿವ್ ಅಲ್ಲಿ ಓಪನ್ ಆದ್ರೆ ನಾವು ನಿಫ್ಟಿನಲ್ಲಿ ನೆಕ್ಸ್ಟ್ ಅಪ್ ಮೂವ್ನ ಎಕ್ಸ್ಪೆಕ್ಟ್ ಮಾಡೋದು ನಿಫ್ಟಿ ಈ ಮಂಗಳವಾರದ ಹೈ ಕ್ರಾಸ್ ಆಗಿ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಮಾತ್ರ. ಸೊ ಈ ಹೈ ಬಂದು 24,236 ಆಗುತ್ತೆ. ಇದು ಹೊಸ ಆಲ್ ಲೈಫ್ ಟೈಮ್ ಹೈ. ಸೊ ಇದ್ರ ಮೇಲೆ ನಿಫ್ಟಿ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಆಗ ನಾವು ನಿಫ್ಟಿನಲ್ಲಿ ಕಾಲ್ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡ್ಬೋದು. ಇಮಿಡಿಯೇಟ್ ಆಗಿ ಕೆಳಗಡೆ 24,180 ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿಂದ ಬರೋ ಅಪ್ ಮೂವ್ ಇದರಲ್ಲಿ ಒಂದು ಒಳ್ಳೆ ಶಾರ್ಟ್ ಕವರಿಂಗು ಹಾಗೂ ಹೊಸ ಬೈಯಿಂಗು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಲೆವೆಲ್ ಇಂದ ಅಪ್ ಮೂವ್ ಬರೋಕೆ ಶುರು ಆದ್ರೆ ನಿಫ್ಟಿ 24,400 ಲೆವೆಲ್ ವರೆಗೂ ಬರೋ ಚಾನ್ಸಸ್ ಇದೆ ಬುಧವಾರ ದಿನ 3 ಜುಲೈ. ಇನ್ನು ನಿಫ್ಟಿ 24,236 ಕ್ರಾಸ್ ಆಗದೆ ಅಥವಾ ಕೆಳಗಡೆ 23,950 ಈ ಲೆವೆಲ್ಗಳು ಬರ್ದೇನೆ ಈ ಮಧ್ಯದಲ್ಲೇ ಟ್ರೇಡ್ ಆಗ್ತಾ ಇದ್ರೆ ಇಲ್ಲಿ ನಾವು ಆದಷ್ಟು ಯಾವುದೇ ಟ್ರೇಡ್ ಮಾಡೋದು ಬೇಡ. ಸೊ ಇಲ್ಲಿ ಏನಾದರೂ ಟ್ರೇಡ್ ತಗೊಳ್ಳೋ ಆಪರ್ಚುನಿಟೀಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಅದಲ್ಲದೆ ನಿಫ್ಟಿ ಏನಾದರೂ 23,850 ಕೆಳಗಡೆ ಸ್ಲಿಪ್ ಆಯ್ತು ಅಂತಂದ್ರೆ ಇಲ್ಲಿಂದ ಇನ್ನೂ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ಹೆಚ್ಚಿನ ಕರೆಕ್ಷನ್ ಅಲ್ಲಿ ನಿಫ್ಟಿ ಕೆಳಗಡೆ ತನ್ನ 20 ಡೇ ಮೂವಿಂಗ್ ಆವರೇಜ್ 23,600 ಸೊ ಈ ಲೆವೆಲ್ ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ 23,850 ಕೆಳಗಡೆ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಕೂಡ ಯೋಚನೆ ಮಾಡಬಹುದು. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ವು. ಈಗ ಬ್ಯಾಂಕ್ ನಿಫ್ಟಿ ಬರೋದು. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಇವತ್ತಿನ ದಿನ ಸ್ಟಾರ್ಟಿಂಗ್ ಆಫ್ ದ ಡೇ ಇಲ್ಲಿಂದಾನೆ ಪ್ರಾಫಿಟ್ ಬುಕಿಂಗ್ ಬಂತು. ICICI ಬ್ಯಾಂಕ್, ಕೋಟಕ್ ಬ್ಯಾಂಕ್ ಮೇನ್ ಆಗಿ ಇಲ್ಲಿ ನೆಗೆಟಿವ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಬ್ಯಾಂಕ್ ನಿಫ್ಟಿನಲ್ಲಿ ಹೆಚ್ಚಿನ ಕರೆಕ್ಷನ್ ಬಂತು. ಆದರೆ HDFC ಬ್ಯಾಂಕ್ ಸಪೋರ್ಟ್ ಇಂದ ಬ್ಯಾಂಕ್ ನಿಫ್ಟಿ 52,000 ಕೆಳಗಡೆ ಹೋಗ್ದೇನೆ ಎಂಡ್ ಆಫ್ ದ ಡೇ 52,168 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ನಾವು ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು ನಾವೇನಾದ್ರೂ ಬ್ಯಾಂಕ್ ನಿಫ್ಟಿ 52,000 ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ ಅಲ್ಲಿ ಪುಟ್ ಪೊಸಿಷನ್ ತಗೊಳ್ಳೋಣ ಅಂತ ಡಿಸ್ಕಸ್ ಮಾಡಿದ್ವಿ. ಆದ್ರೆ ಬ್ಯಾಂಕ್ ನಿಫ್ಟಿ 52,000 ಕೆಳಗಡೆ ಹೋಗ್ತಿದ್ದಂಗೆ ಅಲ್ಲಿಂದಾನೆ ಇಮಿಡಿಯೇಟ್ ಆಗಿ ರಿಕವರಿ ಕಾಣಿದ್ದಕ್ಕೆ ನಾವು ಇಲ್ಲಿ ಪುಟ್ ಪೊಸಿಷನ್ಸ್ ನ ತಗೊಳ್ಳಿಲ್ಲ. ಹಾಗೂ ನಮಗೆ ಬ್ಯಾಂಕ್ ನಿಫ್ಟಿನಲ್ಲಿ ಯಾವುದೇ ಪೊಸಿಷನ್ ತಗೊಳ್ಳಕ್ಕೆ ಸರಿಯಾದ ಲೆವೆಲ್ಸ್ ಸಿಗ್ಲಿಲ್ಲ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಬುಧವಾರ ದಿನ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಇಂಪಾರ್ಟೆಂಟ್ ಆಗಿ ಮಾರ್ಕ್ ಮಾಡ್ಕೋಬೇಕಾದ ಲೆವೆಲ್ 51,900. ಸೊ ಬ್ಯಾಂಕ್ ನಿಫ್ಟಿ 51,900 ಕೆಳಗಡೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ನಾವು ಮೇಲೆ 52,100 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೊಂಡು ಇಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಇಲ್ಲಿಂದ ಬರೋ ಡೌನ್ ಬ್ಯಾಂಕ್ ನಿಫ್ಟಿನ 51,500
ಹಾಗೂ 300 ಲೆವೆಲ್ವರೆಗೂ ಬರೋ ಚಾನ್ಸಸ್ ಇದೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ 51,900 ಕೆಳಗಡೆ ಪುಟ್ ಪೊಸಿಷನ್ ತಗೊಂಡು 51,500 ಹಾಗೂ 300 ಲೆವೆಲ್ ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ಬುಕ್ನ ಮಾಡ್ಕೋಬಹುದು. ಇನ್ನೂ ಹೆಚ್ಚಿನ ಕರೆಕ್ಷನ್ ಏನಾದರೂ ಬರೋ ಚಾನ್ಸಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಅಪ್ ಮೂವ್ ಅಥವಾ ಕಾಲ್ ಪೊಸಿಷನ್ ತಗೋಬೇಕು ಅಂತಂದ್ರೆ ಸರಿಯಾದ ಲೆವೆಲ್ಸ್ ನಮಗೆ ಬ್ಯಾಂಕ್ ನಿಫ್ಟಿನಲ್ಲಿ ಸಿಗ್ತಾ ಇಲ್ಲ. ಸೊ ಹಾಗಾಗಿ ನಾವು ಮಂಗಳವಾರ ದಿನ ಬ್ಯಾಂಕ್ ನಿಫ್ಟಿನಲ್ಲಿ ಯಾವುದೇ ಕಾಲ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಓನ್ಲಿ ಪುಟ್ ಪೊಸಿಷನ್ಸ್ 51,900 ಕೆಳಗಡೆ ತಗೊಳ್ಳೋದ್ರ ಬಗ್ಗೆ ಆಲೋಚನೆ ಮಾಡ್ಬೋದು. ಸೊ ನಾನು ಕೊಟ್ಟಿರೋ ಈ ಲೆವೆಲ್ಸ್ 2 ಜುಲೈ ಮಂಗಳವಾರದ ಕ್ಲೋಸಿಂಗ್ ಬೇಸಿಸ್ ಮೇಲೆ. ಸೊ ಇದಲ್ದೇನೆ ಏನಾದರೂ ಮಾರ್ಕೆಟ್ ಅಲ್ಲಿ ಗ್ಲೋಬಲ್ ನ್ಯೂಸ್, ಜಿಯೋ ಪೊಲಿಟಿಕಲ್ ನ್ಯೂಸ್ ಅಥವಾ ಏನಾದರೂ ನೆಗೆಟಿವ್ ಅಥವಾ ಪಾಸಿಟಿವ್ ನ್ಯೂಸ್ಗಳನ್ನ ಕನ್ಸಿಡರ್ ಮಾಡಿ ಆಪ್ಷನ್ ಚೈನ್ ನ ನೋಡಿ ಲೆವೆಲ್ಸ್ಗಳಲ್ಲಿ ಏನಾದರೂ ಚೇಂಜಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.